हाँ, सुन साथिया माहिया बरसा दे इश्का की स्याही. ಜಾನಿ ಯಾಕೋ ನೋವಲ್ಲಿರೋ ಥರ ಇದೆ. ಏನು ಅಂತ ಹೇಳಿ, ನನ್ನ ಜೀವನದಲ್ಲಿ ಇಷ್ಟೊಂದು ನಂಬಿಕಿದ್ರು ಆಗುತ್ತೆ ಅಂತ ಗೊತ್ತಿರಲಿಲ್ಲ. ಸಕ್ಕರೆ ಹಾಕಿ ಬೆಳೆಸಿದಿರುವೆ ನನ್ನನ್ನೇ ಕಚ್ತಿದೆ. ಇರುವೆ ಗುಣನೇ ಅದು ತಾನೆ. ಸಕ್ಕರೆ ಹಾಕಿದ್ರು ಕಚ್ಚುತ್ತೆ, ಬೆಲ್ಲ ಹಾಕಿದ್ರು ಕಚ್ಚುತ್ತೆ. ಮೋಸ ಮಾಡಿದಿರುವೆ ಯಾರು? ಯಾರು ಅಂತ ಹೇಳಿ, ಪ್ರಾಣಕ್ಕೆ ಪ್ರಾಣ ಆಗಿರೋರೆ ಮೋಸ ಮಾಡಿದ್ರೆ ನನ್ನ ನೋವನ್ನ ಯಾರ ಹತ್ರ ಹೇಳ್ಕೊಳ್ಳಿ? ನನ್ನ ಹಣೆ ಬರನೇ ಸರಿ ಇಲ್ಲ. ಯಾಕೆ ಹಾಗೆಲ್ಲ ಅನ್ಕೋತೀರಾ? ನಾನ್ ನಿಮ್ ಜೊತೆಗಿದ್ದೀನಿ ತಾನೆ. ನೀನಿರೋದು ನನ್ನ ಜೊತೆಗಲ್ಲ, ಆ ಗುಜ್ರಿಯನ್ ಜೊತೆಗೆ. ತುಟಿಗಳು ನಡುಕ್ತಿವೆ. ನಡುಕ್ತಿರೋದು ತುಟಿ ಅಲ್ಲ, ನನ್ನ ಹೃದಯ. ನನ್ನ ನೋವನ್ನ ಹೇಳ್ಕೊಳಕ್ಕಾಗದೆ ಇರುವಿಲ್ಲ ಅಂತ ಒದ್ದಾಡ್ತಿದೆ. ಹಾಗೆಲ್ಲ ಮಾತಾಡ್ಬೇಡಿ ಜಾನಿ. ನೀವ್ ಯಾವಾಗ್ಲೂ ಖುಷಿಯಾಗಿರ್ಬೇಕು. ಏನ್ ಖುಷಿಯಾಗಿರೋದು ಮಧು. ಕೊನೆ ತನಕ ಜೊತೆಯಲ್ಲಿರ್ತೀನಿ ಅಂದಿದ್ದ ಪ್ರೀತಿನೇ ಕೈ ಬಿಟ್ಟೋಗೋ ಎಲ್ಲ ಲಕ್ಷಣಗಳು ಕಾಣ್ತಿದೆ. ಯಾರನ್ನ ನಂಬೋದು, ಯಾರನ್ನ ಬಿಡೋದು, ನನಗೆ ಈ ಸಂಬಂಧಗಳ ಮೇಲೆ ನಂಬಿಕೆನೇ ಹೊರಟೋಗಿದೆ. ಯಾಕೆ ಅಷ್ಟೊಂದೆಲ್ಲ ಯೋಚನೆ ಮಾಡ್ತೀರಾ? ಜೀವನ ಅಂದ್ಮೇಲೆ ಇದೆಲ್ಲ ಇದ್ದಿದ್ದೆ. ರೆಸ್ಟ್ ಮಾಡಿ, ಎಲ್ಲ ಸರಿ ಹೋಗುತ್ತೆ. ಏನ್ ಸರಿ ಹೋಗುತ್ತೋ ಏನೋ, ಪರಿಸ್ಥಿತಿ ಕೈ ಮೀರಿ ಹೋಗ್ಬಿಟ್ಟಿದೆ ಡಾರ್ಲಿಂಗ್. ಜಾನಿಗೇನ್ ಹೇಳಿದ್ರಿ? ಇನ್ನೊಂದ್ಸಲ ಹೇಳಿ. ಡಾರ್ಲಿಂಗ್. ವಾವ್, ಈ ಶಬ್ದ ಕೆಳಗೆ ಎಷ್ಟು ಚೆನ್ನಾಗಿದೆ. ಜಾನಿ, ಇನ್ನೊಂದ್ಸಲ ಹಾಕರೀರಿ ಪ್ಲೀಸ್. ಡಾರ್ಲಿಂಗ್, ಡಾರ್ಲಿಂಗ್, ಡಾರ್ಲಿಂಗ್. ವಾವ್, ಥ್ಯಾಂಕ್ ಯು. ಮಧು, ದೇವ್ರೆ, ಯಾಕಪ್ಪ ನನ್ನ ಜೀವನದಲ್ಲಿ ಹಿಂಗೆ ಆಟ ಆಡ್ತಿದ್ಯಾ? ನಾನು ಸೃಷ್ಟಿ ಮಾಡಿದ ಡಾರ್ಲಿಂಗ್ ಇವ್ನಿಗೆ ಇಷ್ಟೊಂದು ಇಷ್ಟ ಆಗ್ಬಿಟ್ನ. ಮಧು, ಟ್ರಾಕ್ ಪ್ಯಾಂಟ್ ತಗೊಂಬಮ್ಮ. ಜಾನಿ, ಇವತ್ತು ಟ್ರ್ಯಾಕ್ ಪ್ಯಾಂಟ್ ಹಾಕೋಬೇಡಿ, ಈ ಲುಂಗಿ ಉಟ್ಕೊಳ್ಳಿ. ಈ ಲುಂಗಿನಾ? ಯಾಕೆ? ಯಾಕಂದ್ರೆ ಈ ನಡುವೆ ಈ ಲುಂಗಿ ಅಂದ್ರೆ ನನಗೆ ತುಂಬಾ ಇಷ್ಟ. ಡಾರ್ಲಿಂಗ್, ನಾ ಹತ್ರ ಬರುವಾಗ ನೀ ಯಾಕೆ ದೂರ ಹೋಗ್ತಿದ್ಯಾ? ನಾವಿಬ್ರು ದೂರ ಆಗ್ಬೇಕಾದವ್ರಲ್ಲ, ಹತ್ರ ಆಗ್ಬೇಕಾದವ್ರು. ಬಾ. ಪರವಾಗಿಲ್ಲ, ನಾನು ಇಲ್ಲೇ ಇರ್ತೀನಿ, ಅಲ್ಲೇ ಮಾತಾಡಿ. ಡಾರ್ಲಿಂಗ್, ಹಾಗನ್ಬಿಡಿ, ನನ್ಗೊಂಥರ ಆಗುತ್ತೆ. ನಿಂಗ್ ಒಂಥರ ಆಗ್ಲಿ ಅಂತ ತಾನೇ ಹಾಕರ್ದಿದ್ದು. ಅಂದ್ರೆ ನಿನ್ ಹೆಸರು ಡಾರ್ಲಿಂಗ್ ಅಲ್ವಾ, ಅದಕ್ಕೆ ಹಾಕರ್ದೆ. ಡಾರ್ಲಿಂಗ್, ನಾನೊಂದು ನಿರ್ಧಾರ ತಗೊಂಡಿದ್ದೀನಿ. ಇವತ್ ರಾತ್ರಿ ನಾವಿಬ್ರು ಮೈಸೂರು ಗೋಡ್ ಹೋಗೋಣ. ಅಲ್ಲಿ ನನ್ನ ಫ್ರೆಂಡು ನಾವು ಉಳ್ಕೊಳಕ್ಕೆ ಒಂದ್ ಮನೆ ವ್ಯವಸ್ಥೆ ಮಾಡ್ತಾಳೆ. ಅಣ್ಣನ್ ಮೋಸ ಮಾಡಿ ನಾವು ಓಡೋಗದ. ಇಂಥ ಟೈಮಲ್ಲಿ ನಿಮ್ಮ ಅಣ್ಣ ನಾಳೆ ಬಗ್ಗೆ ಯಾಕೆ ಮಾತಾಡ್ತೀಯ? ನಾವು ಮಾತಾಡ್ಬೇಕಾಗಿರೋದು ನಮ್ ಬಗ್ಗೆ. ಆದ್ರೂ ನಮ್ಮ ಅಣ್ಣ ಇರ್ಬೋದು, ಆದ್ರೆ ನಂಗೆ ಅವ್ರ ಕಂಡ್ರೆ ಒಂಚೂರು ಇಷ್ಟ ಇಲ್ಲ. ಅದಕ್ಕೆ ನಾವಿಬ್ರು ಓಡ್ ಹೋಗಿ ಮದ್ವೆ ಆಗೋಣ. ಮೈಸೂರಲ್ಲಿ ಗುಜರಿ ಅಂಗಡಿ ಹಾಕೊಂಡು ಜೀವನ ಸಾಗಿಸ್ತಿದ್ರೆ ಎಷ್ಟು ಮಜಾ ಸಿಗುತ್ತೆ. ಪ್ರತಿ ದಸರಾಗ ಒಂದ್ಸಲ ಜಂಬೂ ಸವಾರಿನೂ ನೋಡ್ಬೋದು, ಬೊಂಬೆ ಅದನ್ನು ನೋಡ್ಬೋದು. ಕೈಮಾ ಲಿವರ್ ಚಕ್ಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಾಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪನವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಎಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ, ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರ ತಾನೆ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಯಾನು ಮಾಡಲ್ಲ,
ಆದ್ರೆ ಅಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ ಬಿಡಲ್ಲ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು ಅಟ್ಟಿ ವಾಚ್ಮ್ಯಾನು. ನಾನು ಅರ್ಜೆಂಟಾಗಿ ರಾಮನಗರ ಹೋಗ್ಬೇಕು. ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೇ? ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀನಿ. ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ, ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನೆ ಅವನು. ಮೊನ್ನೆನಾ? ಹಾ, ಶಿವು ಇರಬೇಕು. ಹಾ, ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ. ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.